ಇಡೀ ವಿಶ್ವವನ್ನ ತನ್ನ ಗೂಢಾಚಾರ್ಯದ ತೆಕ್ಕೆಗೆ ತೆಗೆದುಕೊಳ್ಳುವ ಹಂಬಲದಿಂದ ಅತಿ ಬಲಿಷ್ಠ ಗೂಢಾಚಾರ್ಯವನ್ನ ಕಟ್ಟಿಕೊಂಡಿದ್ದಂತಹ ರಷ್ಯಾದಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ರಷ್ಯಾದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇತ್ತೀಚೆಗೆ 6 ತಿಂಗಳ ಹಿಂದೆ ಇಸ್ರೇಲ್ನ ಗೂಢಾಚಾರ್ಯ ಸಂಸ್ಥೆ ಮಸೂದ್ ಏನಿದೆ ಅದು ಕೂಡ ಇಂತಹ ಎಡವಟ್ಟನ್ನೇ ಮಾಡಿಕೊಂಡಿತ್ತು. ಇದರ ನಡುವೆ ಇದೀಗ ರಷ್ಯಾದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿರೋದು ಇಡೀ ವಿಶ್ವವನ್ನೇ ಆತಂಕಕ್ಕೆ ತಳ್ಳಿದೆ. ವಿರೋಧಿಗಳ ಮೇಲೆ ಕಣ್ಣನ್ನ ಇಡಲು ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಸದ್ದು ಮಾಡಿದ್ದಂತಹ ರಷ್ಯಾ ಇದೀಗ ತನ್ನ ನೆಲದಲ್ಲಿಯೇ ತನ್ನ ನಾಗರಿಕರನ್ನೇ ಉಳಿಸಿಕೊಳ್ಳಲಾಗದ ಪರಿಸ್ಥಿತಿಗೆ ಬಂದಿದೆ. ಹಾಗಾದರೆ ರಷ್ಯಾದಲ್ಲಿ ಈ ರೀತಿ ಉಗ್ರರು ಅಟ್ಟಹಾಸ ಮೆರೆದಿದ್ದೇಕೆ? ಅದರಲ್ಲೂ ಕೂಡ ಇದೀಗ ಭಾರತ ಮತ್ತಷ್ಟು ಎಚ್ಚೆತ್ತುಕೊಳ್ಳಬೇಕಿದೆ. ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಇತ್ತೀಚೆಗೆ ಭಯೋತ್ಪಾದಕರ ಹಾವಳಿ ಹೆಚ್ಚಾಗ್ತಿದೆ. ಇಡೀ ವಿಶ್ವವನ್ನೇ ಇದೀಗ ಭಯೋತ್ಪಾದನೆ ಎನ್ನುವಂಥದ್ದು ಕಾಡತೊಡಗಿದೆ. ಅದರಲ್ಲಿಯೂ ಕೂಡ ಇದೀಗ ಯಾವ್ಯಾವ ದೇಶದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ಉಗ್ರರ ಆರ್ಭಟ ಹೆಚ್ಚಾಗ್ತಾ ಇದೆ. ಇಸ್ರೇಲ್ನಲ್ಲೂ ಕೂಡ ಉಗ್ರರು ಮತ್ತೊಮ್ಮೆ ತಮ್ಮ ದಾಳಿಯನ್ನು ಶುರು ಮಾಡಿದ್ದಾರೆ. ಇದರ ನಡುವೆ ಇದೀಗ ವಿಶ್ವದ ಬಲಿಷ್ಠ ರಾಷ್ಟ್ರವಾದಂತಹ ರಷ್ಯಾದಲ್ಲೂ ಕೂಡ ಉಗ್ರರು ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಸ್ನೇಹಿತರೆ, ಇದು ಯಾವುದೋ ಪಾಕಿಸ್ತಾನದಲ್ಲೋ ಆಫ್ಘಾನಿಸ್ತಾನದಲ್ಲೋ ನಡೆದಿದ್ರೆ ಅಷ್ಟು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅಲ್ಲಿ ಭಯೋತ್ಪಾದನೆ ಆ ರೀತಿಯಾಗಿದೆ. ಆದರೆ ಇದು ನಡೆದಿರುವಂತಹದ್ದು ಗೂಢಾಚಾರ್ಯದ ಗಾಡ್ ಫಾದರ್ ಎನಿಸಿಕೊಂಡಿರುವಂತಹ ರಷ್ಯಾದಲ್ಲಿ ನಡೆದಿದೆ. ಇದುವೇ ಇದೀಗ ವಿಶ್ವದ ತಲೆನೋವಾಗಿರುವಂತಹದ್ದು. ಇನ್ನು ಗೂಢಾಚಾರ್ಯದಲ್ಲಿ ಗಾಡ್ ಫಾದರ್ ಎನಿಸಿಕೊಂಡಿರುವ ರಾಷ್ಟ್ರ ರಷ್ಯಾದ್ದು ಇಂದು ನಿನ್ನೆಯ ಕಥೆಯಲ್ಲ. ಹಲವು ದಶಕಗಳ ಇತಿಹಾಸವಿದೆ ಈ ಗೂಢಾಚಾರ್ಯಕ್ಕೆ. ವಿಷಪ್ರಾಶನ, ರಾಜಕೀಯ ವಿರೋಧಿಗಳ ಅಪಹರಣ, ಹತ್ಯೆ, ವಿದೇಶಗಳಲ್ಲಿ ದೇಶ ವಿರೋಧಿಸುವ ರಾಜತಾಂತ್ರಿಕರು, ವಿಜ್ಞಾನಿಗಳ ನಿಗೂಢ ಹತ್ಯೆಗಳು, ಸಿನಿಮಾ ರೀತಿಯ ತಂತ್ರಗಾರಿಕೆಗಳು, ಗೂಢಾಚಾರ್ಯದ ಡಬಲ್ ಕ್ರಾಸಿಂಗ್ ಕಥೆಗಳು, ಅಸಂಖ್ಯಾತ ಹನಿಟ್ರಾಪ್ಗಳು ರಷ್ಯಾದ ಈ ಗೂಢಾಚಾರ್ಯದ ಒಡಲಲ್ಲಿವೆ. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, 16 ವರ್ಷಗಳ ಕಾಲ ರಷ್ಯಾದ ಕುಖ್ಯಾತ KGB ಗುಪ್ತಚರ ಸಂಸ್ಥೆಯ ಪರ ಮತ್ತು ವಿದೇಶಗಳಲ್ಲಿ ಗೂಢಾಚಾರ್ಯವಾಗಿ ಕಾರ್ಯನಿರ್ವಹಿಸಿ ಅದರ ಒಳಗು ಹೊರಗುಗಳನ್ನು ವಿಸ್ತೃತವಾಗಿ ತಿಳಿದುಕೊಂಡ ಬಳಿಕವೇ ಪುಟಿನ್ ಈಗ 5ನೇ ಅವಧಿಯ ಸರ್ವಾಧಿಕಾರಿಯಾಗಿ ರಷ್ಯಾದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅಂತಹ ಪುಟಿನ್ರ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ದೇಶದಲ್ಲಿಯೇ ಇದೀಗ ಉಗ್ರರು ಅಟ್ಟಹಾಸವನ್ನು ಮೆರೆದಿರೋದು ಜಗತ್ತನ್ನು ಬೆಚ್ಚಿ ಬೀಳಿಸಿದೆ. ವಿಶ್ವದ ಬಲಾಢ್ಯ ರಾಷ್ಟ್ರ ರಷ್ಯಾದ ನೆಲದಲ್ಲಿ ದಾಳಿ ನಡೆಸಿದ ಉಗ್ರರು ಸಂಗೀತ ಗೋಷ್ಠಿಗೆಂದು ಬಂದಿದ್ದ 130ಕ್ಕೂ ಹೆಚ್ಚು ಅಮಾಯಕರ ಜೀವವನ್ನು ಬಲಿ ಪಡೆದುಕೊಂಡಿದ್ದಾರೆ. ಅದುವೇ ಇದೀಗ ಎಲ್ಲೆಡೆ ತಲ್ಲಣವನ್ನು ಮೂಡಿಸಿದೆ. ಆದರೆ ಈ ದಾಳಿಯ ಮುನ್ಸೂಚನೆಯನ್ನು ಈ ಹಿಂದೆ ಅಮೆರಿಕ ಮಾರ್ಚ್ ಮೊದಲ ವಾರದಲ್ಲಿಯೇ ನೀಡಿತ್ತು. ಆದರೆ ಇದನ್ನು ರಷ್ಯಾ ಪರಿಗಣಿಸಿರಲಿಲ್ಲ. ಆ ಬೇಜವಾಬ್ದಾರಿತನಕ್ಕೆ ಇದೀಗ ಬೆಲೆಯನ್ನು ತತ್ತಿದೆ. ಇನ್ನು ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ರಷ್ಯಾ ಇಷ್ಟೆಲ್ಲ ಬಲಿಷ್ಠ ರಾಷ್ಟ್ರವಾಗಿದ್ದು ಇಂತಹ ಗುಪ್ತಚರ್ಯವನ್ನು ಹೊಂದಿದ್ದು ಕೂಡ ಎಲ್ಲಿ ಎಡವಿದ್ದು ಎನ್ನುವಂಥದ್ದು. ಅದನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ರಷ್ಯಾ ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರವನ್ನು ಎದುರು ಹಾಕಿಕೊಂಡು ಬೆಳೆದಿರುವಂತಹ ರಾಷ್ಟ್ರ. ರಷ್ಯಾದಲ್ಲಿ ಇರುವಂತಹ ಗೂಢಾಚಾರ್ಯ ಪ್ರತಿಯೊಂದು ವಿಚಾರವನ್ನು ರಷ್ಯಾಕ್ಕೆ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತೆ. ಅದು ಕೇವಲ ರಷ್ಯಾದ ಮಾತ್ರ ಅಲ್ಲ, ವಿಶ್ವದ ಅನೇಕ ರಾಷ್ಟ್ರಗಳ ಏನು ಸೀಕ್ರೆಟ್ ಮಾಹಿತಿ ಇದೆ ಅದನ್ನು ಕೂಡ ಪಡೆಯುವಂಥ ಕೆಲಸವನ್ನು ಈ ರಷ್ಯಾದ ಸಂಸ್ಥೆಗಳು ಮಾಡ್ತವೆ. ಅದರಲ್ಲೂ ಕೂಡ ಅಮೆರಿಕವನ್ನು ಎದುರು ಹಾಕಿಕೊಂಡು ಬದುಕಬೇಕು ಅಂದರೆ ಇದೆಲ್ಲವೂ ಅನಿವಾರ್ಯ. ಅದನ್ನು ಅದ್ಭುತವಾಗಿ ಮಾಡುವಂಥ ಕೆಲಸವನ್ನು ಇದೀಗ ರಷ್ಯಾ ಮಾಡುತ್ತಲೇ ಇತ್ತು. ಇದಕ್ಕಾಗಿ ರಷ್ಯಾ ತುಂಬ ವೆಚ್ಚವನ್ನು ಕೂಡ ಮಾಡ್ತಿತ್ತು. ಅಮೆರಿಕ ಇರಬಹುದು, ವಿಶ್ವದ ಬಲಿಷ್ಠ ರಾಷ್ಟ್ರಗಳೇನಿವೆ ಅಲ್ಲಿ ಏನಾಗ್ತಿದೆ ಎನ್ನುವಂತಹದ್ದನ್ನು ತಿಳಿದುಕೊಳ್ಳಲು ರಷ್ಯಾ ಇನ್ನಿಲ್ಲದ ರೀತಿ ಹಣವನ್ನು ಅಥವಾ ಫಂಡನ್ನು ವಿನಿಯೋಗಿಸುವಂಥ ಕೆಲಸವನ್ನು ಮಾಡ್ತಿತ್ತು. ಅದುವೇ ಇದೀಗ ರಷ್ಯಾಕ್ಕೆ ದೊಡ್ಡ ಹೊಡೆತವಾಗಿದೆ. ಅಂದರೆ ವಿದೇಶದಲ್ಲಿ ನಮ್ಮ ದೇಶದ ಬಗ್ಗೆ ಏನು ಅಂದ್ಕೊಳ್ತಾರೆ, ನಮ್ಮ ದೇಶದ ವಿರುದ್ಧ ಏನೆಲ್ಲ ತಂತ್ರ ಕುತಂತ್ರಗಳನ್ನು ಮಾಡ್ತಾರೆ ಎನ್ನುವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಂತಹ ಪುಟಿನ್ ತನ್ನ ದೇಶದೊಳಗಡೆ ಏನಾಗ್ತಿದೆ ಎನ್ನುವುದನ್ನೇ ಮರೆತು ಬಿಟ್ಟಿದ್ರು. ಅದುವೇ ಇದೀಗ ರಷ್ಯಾ ಮತ್ತೆ ಬೆಚ್ಚಿ ಬೀಳಲು ಕಾರಣವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗ 5ನೇ ಬಾರಿ ರಷ್ಯಾದ ಪ್ರಧಾನಿಯಾಗಿರುವಂತಹ ಏನು ಪುಟಿನ್ ಇದ್ದಾರೆ, ಇವರು 1999ರಲ್ಲಿ ಅಧಿಕಾರಕ್ಕೆ ಬಂದಾಗ ಅವರು ಹೇಳಿದಂತಹ ವಾಗ್ದಾನ ಒಂದೇ, ಅದುವೇ ಭದ್ರತೆ. ಆದರೆ ಇವತ್ತು ಆ ಭದ್ರತೆ ಎನ್ನುವಂತಹ ಪದಕ್ಕೆ ಇದೀಗ ಕಪ್ಪು ಚುಕ್ಕೆಯಾಗಿ ಈ ದಾಳಿ ಪರಿಣಮಿಸಿದೆ. ಕಾಕ್ರಾಸ್ ಹಾಲ್ ಮೇಲೆ ನಡೆದ ದಾಳಿಯಿಂದ ಈ ಭರವಸೆ ಅಲುಗಾಡತೊಡಗಿದೆ. ರಾಜಕೀಯ ಎದುರಾಳಿಗಳು ಅಲೆಕ್ಸಿ ನಾವೆಲ್ಲಿ ಏನಿದ್ರು ವಿಷಪ್ರಾಶನ ಮಾಡಿ ಪ್ರಕರಣವೊಂದರಲ್ಲಿ ಜೈಲಿಗೆ ಒಳಗಾಗಿದ್ರು, ನಂತರ ಸಾವನ್ನು ಅಪ್ಪಿದ್ರು. ಈ ಸಾವಿನ ಬಗ್ಗೆ ಇದೀಗ ಊಹಾಪೋಹಗಳು ಹರಡಿವೆ. ಅದರಲ್ಲಿಯೂ ಕೂಡ ಆತನ ಪತ್ನಿ ಏನಿದ್ದಾರೆ ಅವರು ನೇರವಾಗಿ ಪುಟಿನ್ ಮೇಲೆ ಬೊಟ್ಟು ಮಾಡ್ತಾ ಇದ್ದಾರೆ.
ಇಂತಹ ಸಂದರ್ಭದಲ್ಲಿ ಈ ದಾಳಿ ನಡೆದಿರುವಂತಹದ್ದು ಪುಟಿನ್ ನಾಯಕತ್ವಕ್ಕೆ ಬಹುದೊಡ್ಡ ಕಪ್ಪು ಚುಕ್ಕೆಯಾಗಿದೆ. ಸ್ನೇಹಿತರೆ, ಇಂದೊಮ್ಮೆ ಜಗತ್ತನ್ನೇ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡು ಆಡಿಸಬಲ್ಲೆ ಎನ್ನುವಂತಹ ವಿಶ್ವಾಸದಿಂದ ಬೀಗುತ್ತಿದ್ದ ರಷ್ಯನ್ ಗುಪ್ತಚರ ಸಂಸ್ಥೆಯು ಗತ್ತು ಈಗ ಇಲ್ಲ. 90ರ ದಶಕದಲ್ಲಿ ಸೋವಿಯತ್ ಒಕ್ಕೂಟದ ಪತನದ ನಂತರ ಕುಖ್ಯಾತ KGB ಏನೋ ಒಂದು ಸಂಘಟನೆ ಇತ್ತು. ಅದನ್ನು ವಿಭಾಗಿಸಲಾಗುತ್ತೆ, 4 ಭಾಗಗಳಾಗಿ ಮಾಡುತ್ತೆ. ಆಂತರಿಕ ಮತ್ತು ಗಡಿ ಭದ್ರತೆಗಾಗಿ FSB, ಸೈಬರ್ ಭದ್ರತೆಗಾಗಿ FAPSI, ಬಾಹ್ಯ ಗುಪ್ತಚರ ಸಂಸ್ಥೆಯಾಗಿ SVR ಮತ್ತು ಉನ್ನತ ಸಹಕಾರಿಗಳಾಗಿ ಮತ್ತೊಂದು ಸಂಸ್ಥೆ ಯಾವುದಪ್ಪ ಅಂದರೆ FSO ಕಾರ್ಯನಿರ್ವಹಿಸುತ್ತೆ. ಇದರೊಳಗಡೆ FSB ಒಂದು ಪ್ರತ್ಯೇಕ ಅಂಗವಾಗಿ ಕಂಡು ಬಂದರೂ ಈ ಎಲ್ಲವನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡುತ್ತೆ. ಆ ಕಾರಣದಿಂದಗೆ ಇದೀಗ ಏನು ಈ ಹಿಂದೆ ಇದ್ದಂತಹ KGB ಪಡೆ ಏನಿತ್ತು ಅದರ ಪ್ರಾಬಲ್ಯ ಕಡಿಮೆ ಆಗಿದೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಗೊತ್ತಿರಲಿ, ಈ FSB ಏನಿದೆ ಇದು ವಿಶ್ವದ ಬಲಿಷ್ಠ ಗುಪ್ತಚರ ಸಂಸ್ಥೆ ಆಗಿದ್ರೂ ಕೂಡ ಅದರಲ್ಲಿ ಭ್ರಷ್ಟಾಚಾರ ಇದೀಗ ಎದ್ದು ಕಾಣ್ತಾ ಇದೆ. ಆ ಕಾರಣದಿಂದಲೇ ಇಂತಹದ್ದೊಂದು ಅನಾಹುತ ಸಂಭವಿಸಿದೆ ಅಂತ ರಷ್ಯಾದ ಜನರೇ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದೀಗ ಅದನ್ನು ವಿಸರ್ಜಿಸುವ ಸಾಧ್ಯತೆಯೂ ಇದೆ ಎನ್ನುವಂಥ ಮಾತುಗಳು ಕೇಳಿಬರ್ತವೆ. ಯಾಕಂದರೆ ಇದೀಗ ರಷ್ಯಾದಲ್ಲಿಯೇ ಉಗ್ರರ ಆತಂಕ ಹೆಚ್ಚಾಗಿರುವಂತಹದ್ದು. ಇನ್ನು ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆ ಮೂಡಿರಬಹುದು, ಇಸ್ಲಾಮಿಕ್ ಉಗ್ರರ ರಷ್ಯಾವನ್ನು ಯಾಕೆ ವಿರೋಧಿಸ್ತಾರೆ, ಐಸಿಸ್ ಉಗ್ರರು ಯಾಕೆ ರಷ್ಯಾವನ್ನು ವಿರೋಧಿಸ್ತಾರೆ ಅಂದರೆ ಹಲವು ವಿಚಾರಗಳು ಇಲ್ಲಿ ಮುಖ್ಯವಾಗುತ್ತೆ. ಒಂದು, ಹಲವು ದಶಕಗಳಿಂದ ರಷ್ಯಾದ ವಿದೇಶಾಂಗ ನೀತಿಗಳು ಇಸ್ಲಾಮಿಕ್ ಉಗ್ರರ ಕಣ್ಣು ಕೆಂಪಾಗಿಸಿವೆ. ಆಫ್ಘಾನಿಸ್ತಾನದ ಮೇಲೆ ಸೋವಿಯತ್ ಒಕ್ಕೂಟ ನಡೆಸಿದ ಆಕ್ರಮಣ, ಸಿರಿಯಾ ಮತ್ತು ಇರಾನ್ ಸರ್ಕಾರಗಳ ಜೊತೆಗಿನ ಉತ್ತಮ ಬಾಂಧವ್ಯ, ಸಿರಿಯಾದಲ್ಲಿ ಐಸಿಸ್ ವಿರುದ್ಧ ಸೇನಾ ಹೋರಾಟ, ಆಫ್ರಿಕಾದಲ್ಲಿ ರಷ್ಯಾದ ಖಾಸಗಿ ಸೇನಾ ಸಂಸ್ಥೆಯಾದ ವಾಗ್ನರ್ ಸಹಾಯದಿಂದ ಐಸಿಸ್ ಉಗ್ರರ ವಿರುದ್ಧ ಹೋರಾಟ ನಡೆಸಿದ್ದು ಇವೆಲ್ಲವೂ ಐಸಿಸ್ ಕೆಂಗಣಿಗೆ ಗುರಿಯಾಯಿತು. ಇದಷ್ಟೇ ಅಲ್ಲದೆ ಜಾಗತಿಕ ವೇದಿಕೆಯಲ್ಲಿ ಐಸಿಸ್ ವಿರುದ್ಧ ಸಮರ ಸಾರಿರುವ ರಷ್ಯಾ, ಇಸ್ರೇಲ್, ಸಿರಿಯಾ ಸೇರಿದಂತೆ ಹಲವು ದೇಶಗಳಿಗೆ ನೆರವಿನ ಹಸ್ತವನ್ನು ಚಾಚಿಸಿದೆ. ಐಸಿಸ್ ವಿರುದ್ಧ ಹೋರಾಟದ ಅಂಗವಾಗಿಯೇ ಪುಟಿನ್ ಸರ್ಕಾರ ತಾಲಿಬಾನ್ ಜೊತೆ ಸಂಪರ್ಕ ಸಾಧಿಸಲು ಮುಂದಾಗಿತ್ತು. ತಾಲಿಬಾನ್ನ ಕಟ್ಟರ್ ವಿರೋಧಿಯಾಗಿರುವಂತಹ ಐಸಿಸ್ ರಷ್ಯಾವನ್ನು ತಾಲಿಬಾನ್ ಸ್ನೇಹಿತ ಎಂದು ಪರಿಗಣಿಸಿರುವುದು ಮಾಸ್ಕೋ ದಾಳಿಗೆ ಪ್ರಮುಖ ಕಾರಣ ಎಂದು ಹೇಳಲಾಗ್ತಿದೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈ ಪುಟಿನ್ ಏನಿದ್ದಾರೆ ಇವರು ಯುದ್ಧವನ್ನೇ ನೋಡಿಕೊಂಡು ಬೆಳೆದವರು. 2ನೇ ಮಹಾಯುದ್ಧ ಏನಿದೆ ಆ ಸಮಯದಲ್ಲಿ ತನ್ನ ಅಣ್ಣಂದಿರು ಆಹಾರವನ್ನು ತಿನ್ನಲು ಇಲ್ಲದ ಕಾರಣ ಸಾವನ್ನಪ್ಪಿದ್ರು. ಅದಷ್ಟೇ ಅಲ್ಲದೆ ಅಜ್ಜಿಯೂ ಕೂಡ ಇಂತಹದ್ದೇ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಇದೆಲ್ಲವನ್ನು ನೋಡಿಕೊಂಡು ಬೆಳೆದಿರುವಂತಹ ಪುಟಿನ್ ಇದೀಗ ರಷ್ಯಾದ ಅಧ್ಯಕ್ಷರಾಗಿದ್ದಾರೆ. ಅದಷ್ಟೇ ಅಲ್ಲದೆ ರಷ್ಯಾದ ಭದ್ರತೆಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. 1999ರಿಂದ ಒಂದು ರೀತಿ ಸರ್ವಾಧಿಕಾರಿಯಾಗಿ ಇರುವಂತಹ ಪುಟಿನ್ ಭದ್ರತೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀನಿ ಅಂತಿದ್ರು. ಆದರೆ ಇಂತಹ ರಷ್ಯಾದಲ್ಲಿ ಇದೀಗ ಉಗ್ರರ ಅಟ್ಟಹಾಸ ಮೆರೆದಿರೋದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕೂಡ ರಷ್ಯಾ ಒಂದು ರೀತಿ ತಲ್ಲಣಗೊಂಡಿದೆ. ಹಾಗಾದರೆ ಸ್ನೇಹಿತರೆ, ಇದು ಕೇವಲ ರಷ್ಯಾದಲ್ಲಿ ಮಾತ್ರ ನಡೀತಾ ಇದೆಯಾ ಅಂದರೆ ಖಂಡಿತವಾಗಿಯೂ ಇಲ್ಲ, ಇದೊಂದು ಪಾಠವಷ್ಟೇ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ಇದೀಗ ಬಲೂಚಿಸ್ತಾನ್ ಬಂಡುಕೋರರು ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡ್ತಿದ್ದಾರೆ. ಇರಾನ್ ಉಗ್ರರು ಏನಿದ್ದಾರೆ ಅವರು ಕೂಡ ಅಮೆರಿಕದ ಮೇಲೆ ದಾಳಿ ಮಾಡಲು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಹೌತಿ ಬಂಡುಕೋರರು ಕೆಂಪು ಸಮುದ್ರದಲ್ಲಿ ಇನ್ನಿಲ್ಲದ ಹಾವಳಿಗಳನ್ನು ಮಾಡ್ತಾ ಇದ್ದಾರೆ. ಯೆಮೆನ್ ಕಡಲ್ಗಳ್ಳರು ಅರಬ್ಬಿ ಸಮುದ್ರದಲ್ಲಿ ಇನ್ನಿಲ್ಲದ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ನಮ್ಮ ಭಾರತ ಏನಿದೆ ಈ ಭಾರತಕ್ಕೂ ಕೂಡ ಎಚ್ಚರಿಕೆಯಿಂದ ಇರುವಂತಹ ಅನಿವಾರ್ಯ ಹೆಚ್ಚಾಗಿದೆ. ಯಾಕಂದರೆ ಅಮೆರಿಕದ ಇಂಟೆಲಿಜೆನ್ಸೇ ಈ ಹಿಂದೆ ಹೇಳಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಚೀನಾ ಮತ್ತು ಪಾಕಿಸ್ತಾನ ದಾಳಿಗೆ ಮುಂದಾಗುವ ಚಾನ್ಸಸ್ ಇದೆ ಎನ್ನುವಂತಹದ್ದನ್ನು ಕೂಡ ಈ ಹಿಂದೆ ಅಮೆರಿಕದ ಇಂಟೆಲಿಜೆನ್ಸ್ ಭಾರತಕ್ಕೆ ಕೊಟ್ಟಿತ್ತು. ಆ ಕಾರಣದಿಂದ ಇದೀಗ ಭಾರತ ಮತ್ತಷ್ಟು ಎಚ್ಚೆತ್ತುಕೊಳ್ಳುವ ಅನಿವಾರ್ಯವಾಗಿದೆ. ಅದು ಕೂಡ ಈ ರಷ್ಯಾದಲ್ಲಿ ನಡೆದಂತಹ ಏನು ಉಗ್ರ ದಾಳಿ ಇದೆ ಅದನ್ನು ವಿರೋಧಿಸುವಂಥ ಕೆಲಸಕ್ಕೆ ಭಾರತ ಕೂಡ ಮುಂದಾಗಿತ್ತು. ಸೊ ಆ ಕಾರಣದಿಂದ ಭಾರತ ಮತ್ತಷ್ಟು ಕಟ್ಟೆಚ್ಚರವನ್ನು ವಹಿಸುವ ಅಗತ್ಯತೆ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.